ಒಂದು ರಾಜಕಾರಣದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾದಂಥ ದಿನ. ರಾಜ್ಯಪಾಲರ ಪೀಠನ ಕೂಡ ಇವತ್ತು ಬಿಜೆಪಿ ಪಕ್ಷದ ಕಚೇರಿಯಾಗಿ ಬಳಸ್ತಕ್ಕಂಥದ್ದನ್ನು ನಾವು ಇವತ್ತು ನೋಡಿದ್ದೀವಿ. ಸಿದ್ದರಾಮಣ್ಣವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನೈತಿಕವಾಗಿ ಅನುಮತಿನ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾದಂತಹ ಹೋರಾಟಗಳನ್ನ ಮಾಡಬೇಕು ಅವೆಲ್ಲವಕ್ಕೂ ಕೂಡ ನಾವು ತಯಾರಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಬೆನ್ಗೆ ಬೆನ್ನು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ನಾವು ನಿಂತ್ಕೊಂಡು ರಾತ್ರಿ 12 ಗಂಟೆಯಲ್ಲಿ ಕಳೆದು ಕೂಡ ಒಂದು ಕ್ಷಣದಲ್ಲಿ ಇರೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಸಿಎಂ ವಿರುದ್ಧ ಇವತ್ತು ಪ್ರಾಸಿಕ್ಯೂಷನ್ ಅನುಮತಿಯನ್ನು ನೀಡಿ ಸ್ವತಂತ್ರ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ನಮ್ಮ ಜೊತೆ ಶಾಸಕರಾದಂಥ ಶರತ್ ಬಚ್ಚೇಗೌಡ ಸರ್ ಇದ್ದಾರೆ. ಸರ್, ಇವತ್ತು ನಾಳಿಂದ ಕೂಡ ನೀವು ರಾಜ್ಯಪಾಲರ ನಡೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿ ಕಾನೂನು ಹೋರಾಟ ಅಥವಾ ರಾಜಕೀಯ ಹೋರಾಟ ಯಾವ ರೀತಿ ಇರುತ್ತೆ? ಇವತ್ತು ಪ್ರಪ್ರಥಮವಾಗಿ ನಾನು ಆಗಲೇ ಹೇಳಿದಂಗೆ ನಿನ್ನೆ ಶನಿವಾರ ದಿನ ಕರ್ನಾಟಕ ರಾಜ್ಯದ ಒಂದು ರಾಜಕಾರಣದ ಇತಿಹಾಸದಲ್ಲಿ ಅತ್ಯಂತ ಕರಾಳವಾದಂಥ ದಿನ. ನಾವು ಸರ್ಕಾರದ ಸಂಸ್ಥೆಗಳನ್ನ ಇಡಿನ, ಐಟಿನ, CBIನ ಇವೆಲ್ಲವನ್ನೂ ಕೂಡ ರಾಜಕೀಯ ಉದ್ದೇಶಗಳಿಗೋಸ್ಕರ ಬಳಸಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇವಾಗ ಪ್ರಪ್ರಥಮ ಬಾರಿಗೆ ಇವತ್ತು ರಾಜ್ಯಪಾಲರ ಪೀಠನ ಕೂಡ ಇವತ್ತು BJP ಪಕ್ಷದ ಕಚೇರಿಯಾಗಿ ಬಳಸ್ತಕ್ಕಂಥದ್ದನ್ನು ನಾವು ಇವತ್ತು ನೋಡಿದ್ದೀವಿ. ಇವತ್ತು ರಾಜ್ಯಪಾಲರು ಕಾನೂನು ಬಾಹಿರವಾಗಿ ಸಂವಿಧಾನದ ಎಲ್ಲ ಎಲ್ಲೆಗಳನ್ನು ಕೂಡ ಮೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನೈತಿಕವಾಗಿ ಅನುಮತಿನ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇದರ ವಿರುದ್ಧವಾಗಿ ನಾವು ಈಗಾಗಲೇ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾದಂಥ ಹೋರಾಟಗಳನ್ನ ಮಾಡಬೇಕು ಅವೆಲ್ಲವಕ್ಕೂ ಕೂಡ ನಾವು ತಯಾರಾಗಿದ್ದೀವಿ. ಹೋರಾಟ ಅನ್ನೋಂಥದ್ದು ಇವತ್ತು ಕಾಂಗ್ರೆಸ್ಸಿಗರಿಗೆ ರಕ್ತದಲ್ಲಿ ಬಂದಿರತಕ್ಕಂಥದ್ದು. ಆ ಹೋರಾಟನ ನಾವು ಎಲ್ಲ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ, ನ್ಯಾಯಾಲಯದ ಹೊರಗದಲ್ಲಿ ಜನರ ಮುಂದೆ ತೊಗೊಂಡೋಗಿ ಎಲ್ಲ ರೀತಿಯಲ್ಲಿ ಕೂಡ ಹೋರಾಟನ ನಾವು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಇವತ್ತು ಸರ್, ಈಗ ರಾಜ್ಯಪಾಲರು ನಡೆಯುವಂಥ ನೋಟಿಸ್ಗೆ ಹೋರಾಟ ಒಂದು ಕಡೆ ಆದರೆ ಈ ಕೇಂದ್ರದ ಹೈಕಮಾಂಡ್ ಕೂಡ ಸಪೋರ್ಟನ್ನು ಇಡ್ತಾ ಇದೆ. ಅದರ ಜೊತೆಗೆ ರಾಜ್ಯ ನಾಯಕರು ಸಿದ್ದರಾಮಯ್ಯ ಬೆಂಬಲವಾಗಿ ನಿಂತಿದ್ದೀರಿ. ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಸರ್? ಇವತ್ತು 100ಕ್ಕೆ 100 ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಾವು 136 ಶಾಸಕರುಗಳು, ಸಚಿವ ಸಂಪುಟ ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ಗೆ ಬೆನ್ನು ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ನಾವು ನಿಂತ್ಕೊಂಡು ಅವ್ರಿಗೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡೋದಕ್ಕೆ ರಾತ್ರಿ 12 ಗಂಟೆಯಲ್ಲಿ ಕಳೆದು ಕೂಡ ಒಂದು ಕ್ಷಣದಲ್ಲಿ ಇರೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಬರೀ ಆಯ್ಕೆ ಆದಂಥವರಲ್ಲ, ಇವತ್ತು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ನಗರ ಪ್ರದೇಶದಲ್ಲಿ ಏನಿವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆ ಕಾರ್ಯಕರ್ತ ಕೂಡ ಅವರಿಂದ ಹಿಡಿದು ಉಚ್ಚ ನ್ಯಾಯಾಲಯವರೆಗೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಹೋರಾಟ ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ನಾಳೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಿಲ್ಲೆಗೆ ಸೇರಿದಂಥ ತಾಲೂಕುಗಳಿಂದ ಜನರೆಲ್ಲ ಕೂಡ ಸೇರಿಕೊಂಡು DC ಅವ್ರಿಗೆ ನಮ್ಮ ಒಂದು ಮೆಮೊರಾಂಡಮ್ನ ಸಲ್ಲಿಸಿ ಆ ಮೆಮೊರಾಂಡಮ್ನ ಏನು ರಾಷ್ಟ್ರಪತಿಗಳಿಗೆ ಮುಟ್ಸಂಥ ಕೆಲಸ ಮಾಡಬೇಕು ಅಂತೇಳಿ ಆ ಹೋರಾಟದಲ್ಲಿ ನಾವು ತಯಾರಾಗಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಈ ಭಾಗಗಳಿಂದ ಎಲ್ಲ ಕೂಡ ನಾವು ಸುಮಾರು ಒಂದು 10,000 ಜನನ ಸೇರಿಸಿ ಈ ಒಂದು ಖಂಡನೀಯವಾದಂಥ ಏನು ನಡವಳಿಕೆ ಇದೆ ರಾಜ್ಯಪಾಲರದ್ದು ಅದನ್ನು ವಿರೋಧ ಮಾಡಿ ಪ್ರತಿಭಟನೆಗೆ ನಾವು ತಯಾರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಗ್ರಾಮ ಮಟ್ಟಕ್ಕೆ ಇದನ್ನ ತೊಗೊಂಡೋಗ್ಬೇಕಂದ್ರೂ ಕೂಡ ಅದಕ್ಕೂ ನಾವು ತಯಾರಾಗಿದ್ದೀವಿ. ಇವತ್ತು BJP ನೈತಿಕತೆ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡಿ ಇವತ್ತು ಒಂದು ಇಲ್ಲದ ಸಲ್ಲದ ಆರೋಪ ಎಳ್ಳಷ್ಟು ಕೂಡ ಇವತ್ತವರೆಗೂ ಯಾರವ್ರ ಮೇಲೆ ಒಂದು ಆಪಾದನೆಯನ್ನು ತೋರ್ಸೋಕ್ಕೆ ಸಾಧ್ಯವಾಗಿಲ್ಲ. 1.5 ತಿಂಗಳಿಂದ ಸತತವಾಗಿ ಇವತ್ತು ಚರ್ಚೆ ಮಾಡ್ಕೊಳ್ತಾ ಬಂದರೂ ಕೂಡ ಒಂದೆಲ್ಲಾದರೂ ಅಂಶದಲ್ಲಿ ಸಿದ್ದರಾಮಣ್ಣವರ ನೇರವಾದಂಥ ಒಂದು ಭಾಗಿತ್ವ ಇದರಲ್ಲಿದೆ ಅಂತೇಳಿ ಯಾರೂ ಕೂಡ ತೋರಿಸಿಲ್ಲ. ಈ ಎಲ್ಲದ ಸಲ್ಲದ ಆರೋಪದ ಮೇಲೆ ಯಾವೊಂದು ರೀತಿಯಲ್ಲಿ ಕೂಡ ನಾವು ನಿರ್ಧಾರ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆರೋಪ ಮಾಡಿದ್ರು ಅಂತ ಮಾತ್ರಕ್ಕೆ ಅವರು ಆರೋಪ ಮಾಡಿದ್ರು ಅಂತ ಮಾತ್ರಕ್ಕೆ ಅವರು ಅಪರಾಧಿ ಆಗೋದಿಲ್ಲ. ಇದರಲ್ಲಿ ಆರೋಪನೇ ಸ್ಪಷ್ಟವಾಗಿಲ್ಲ. ಅಪರಾಧದ ಪ್ರಶ್ನೆ ಎಲ್ಲಿ ಬರುತ್ತಂತೇಳಿ ಇವತ್ತವರೆಗೂ ನಮಗಂತೂ ಯಾರಿಗೂ ಅರ್ಥ ಆಗಿಲ್ಲ. ಆದರೆ ರಾಜ್ಯದಲ್ಲಿ ಅಭಿವೃದ್ಧಿ ಚರ್ಚೆ ಆಗ್ತಾ ಇಲ್ಲ. ನಾಳೆ ನೀವು ಹೋರಾಟ ಮಾಡ್ತಿದ್ರೆ ನಿಮ್ಮ ಕೌಂಟರ್ ಹೋರಾಟವಾಗಿ BJP ಕೂಡ ನಾಳೆಯಿಂದ ಪ್ರತಿಭಟನೆ ಕರೆ ಕೊಡ್ತಾ ಇದೆ. BJPಯವರು ಅವ್ರು ಮಾಡೋದನ್ನು ರಾಜಕೀಯದ ಅನುಕೂಲಕ್ಕೋಸ್ಕರ ಅವ್ರು ಮಾಡ್ಕೋಬೋದು. ಮೊದಲು ಅವ್ರ ತಟ್ಟೆಯಲ್ಲಿರ್ತಕ್ಕಂಥ ಯಜ್ಞನ ಅವ್ರು ಪರಿಶೀಲನೆ ಮಾಡ್ಕೊಳ್ಳಿ, ಆಮೇಲೆ ಬಂದು ನಮ್ಮ ತಟ್ಟೆಯಲ್ಲಿ ಏನು ನೊಣ ಇದೆ ಅಂತೇಳಿ ಅದ್ರ ಬಗ್ಗೆ ಮಾತಾಡಲಿ. ಅವ್ರ ತಟ್ಟೆಯಲ್ಲಿ ಇವತ್ತು ಒಂದು ಯಜ್ಞನ ಇಟ್ಕೊಂಡು ಇವತ್ತು ನಾವು ನೋಡ್ತಾ ಇದ್ದಂಗೆ ಅಶೋಕ್ ಅವರು ಕೇಂದ್ರಕ್ಕೆ ಹೋಗ್ತಾ ಇದ್ದಾರೆ ವರದಿ ಕೊಡೋಕ್ಕೋಸ್ಕರ. ಏನು ಅವ್ರ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕವಾದಂಥ ಗೊಂದಲಗಳೇನಿವೆ ಅಂತೇಳಿ ಇವತ್ತು ನಮ್ಮ ಆದಂಥ ಅವರೊಂದು ಪಾದಯಾತ್ರೆ ಯಾರು ಹೈಜಾಕ್ ಮಾಡಿದ್ರು, ಸ್ಟೇಜ್ ಯಾರು ಹಾಕಿದ್ರು, ಭಾಷಣ ಯಾರು ಮಾಡಿದ್ರು, ಈ ರೀತಿಯಾದಂಥ ಚರ್ಚೆಗಳು ಅವರಲ್ಲಿಗಡೆ ನಡೀತಾ ಇರಬೇಕಾದಾಗ ಅವರಲ್ಲಿರ್ತಕ್ಕಂಥ ಗೊಂದಲಗಳನ್ನ
ಅವರು ಮೊದಲು ನೋಡ್ಕೊಳ್ಳಿ, ಆಮೇಲೆ ಬಂದು ರಾಜ್ಯಕ್ಕೆ ಏನಾದರೂ ನೋಡ್ಬೋದು. ಇವತ್ತು ನಾನು ಕೇಳೋಂಥ ಪ್ರಶ್ನೆ ಒಂದೇ, ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಏನಾದರೂ ಧಕ್ಕೆ ಆಗಂತ ಯಾವ ರೀತಿಯಾದಂಥ ತುರ್ತಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇವತ್ತು ಆಗಿದೆ. ಜನ ಸುಭಿಕ್ಷವಾಗಿದ್ದಾರೆ, ಗ್ಯಾರಂಟಿಗಳು ಯೋಜನೆಗಳವೆ, ಅಭಿವೃದ್ಧಿ ನಡೀತಾ ಇದೆ, ಇವೆಲ್ಲ ಆಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಒಂದು ತುರ್ತಾದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲದೇ ಇದ್ರೂ ಕೂಡ ಇವರು ಇದನ್ನು ಸೃಷ್ಟಿ ಮಾಡಿಕೊಂಡು ಸುಸ್ಥಿರವಾದಂಥ ಸರ್ಕಾರನ ಅಸ್ಥಿರ ಮಾಡೋಂಥ ಒಂದು ಕುತಂತ್ರ ಪಿತೂರಿ ಮಾತ್ರ ಇದು. ಇದಿಷ್ಟು ಶಾಸಕ ಶರತ್ ಬಚ್ಚೇಗೌಡರು ಮಾತು. ಏನೋ ಬಿಜೆಪಿ ಮತ್ತು JDS ಕುತಂತ್ರ ರಾಜಕಾರಣವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.